ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಗಿರ್ವಾನ್, ಚೈನೀಸ್ ಹೆಸರು ಖೌನಾ. ನನ್ನ ಚೈನೀಸ್ ಹೆಸರು ಖೌನಾ. ನಂದು 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 ವಾರದ ಕತೆ ಖೌನಾ ಜೊತೆ ಖೌನಾ ಜೊತೆ ಸ್ವಾಗತ. ಸ್ವಾಗತ. ಜನವರಿ 20 ಟ್ಯೂಸ್ಡೇ. ನಾನು ನಮ್ಮಮ್ಮ ನಮ್ಮ ಹಳ್ಳಿಯಿಂದ ಸ್ಕೂಲಿಂದ ಕರ್ಕೊಂಬರೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯಿಂದ 2 ನಿಮಿಷ ವಾಕ್, ಲಿಟ್ರಲಿ 2 ನಿಮಿಷ ವಾಕ್ ಅಷ್ಟೇ. ಇಲ್ಲೇ ನಮ್ಮ ಮನೆ ಹತ್ರನೇ MS ಧೋನಿ ಸ್ಕೂಲ್ ಇದೆ, ಅಲ್ಲಿಗೆ ಸೇರಿಸಿದ್ದೀವಿ ಅವನ್ನ. ಬೈಸೆಪ್ ಮ್ಯಾಮ್ಗೆ ರಾ ರಾ నీ ఫ్రెండా బాయ్ చెప్పు ఫ్రెండ్కి. అత్త వచ్చిన ఖుషి అయినా? ఎంత ఖుషి ఆయా? ಟಿಫನ್ ಖಾಲಿ ಸೇಸ್ತವಾ? ನೆನ್ನೆ ನೀ ಟೀಚರ್ ಕಾರ್ ತೊಳ್ತಾವನ್ನ ತಿರ್ಗಾ ಕಾರ್ ತೊಳ್ನಾ? ಲಕ್ಕಿ ಲಕ್ಕಿ. ಇವರಿಬ್ಬರಿಗೂ ವ್ಯಾಕ್ಸಿನ್ ಕೊಡಿಸ್ತಿದ್ದಾರೆ. ಅವ್ನು ವ್ಯಾಕ್ಸಿನ್ ಅಂದರೆ ಸ್ಟಿಕ್ಕರ್ ಅಂದ್ಕೊಂಡಿದ್ದಾನೆ. ಫಸ್ಟ್ ಇವನಿಗೆ, ಆಮೇಲೆ ಅವಳಿಗೆ. ಯಾ, ಸೋ ಸ್ಟ್ರಾಂಗ್, ಸೋ ಸ್ಟ್ರಾಂಗ್, ಸೋ ಸ್ಟ್ರಾಂಗ್. ಬ್ರೇವ್ ಬಾಯ್, ಬ್ರೇವ್ ಬಾಯ್, ವೆರಿ ಬ್ರೇವ್, ವೆರಿ ಬ್ರೇವ್. ಎಂತ ಬ್ರೇವ್ ನೀವು, ಸಚ್ ಅ ಬ್ರೇವ್ ಬಾಯ್. Sorry, baby. ಅಯ್ಯೋ, So, over. Chill. ಶುಗರ್ ಕೇನ್ ಜ್ಯೂಸ್ ಬೇಕಾಗಿತ್ತಂತೆ, ಅದಕ್ಕೆ ಇಲ್ಲಿ ಕೋರಮಂಗಲ ಅಲ್ಲಿ ನಿಲ್ಲಿಸ್ಬಿಟ್ಟು ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಇವಾಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. 22 ಥರ್ಸ್ಡೇ ನಮ್ಮಮ್ಮ ತುಪ್ಪ ಮಾಡಿದ್ದಾರೆ. ಅಂದರೆ ಬೆಣ್ಣೆ, ನಂದಿನಿ ಬೆಣ್ಣೆ ತಂದುಬಿಟ್ಟು ಈ ಥರ ನಮ್ಮಮ್ಮ ತುಪ್ಪ ಮಾಡ್ತಾರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಇದು. ನಮ್ಮಮ್ಮ ತುಪ್ಪ ಮಾಡಿದ ದಿನ ಅದನ್ನೊಂದು ಬಟ್ಲಿಗೆ ಹಾಕ್ಕೊಂಡು ಆ ಕರಿಬೇವು ಮತ್ತು ವೀಳ್ಯದೆಲೆ ಎಲ್ಲ ತಿಂತೀನಿ. ಮತ್ತು ಈ ಬೆಣ್ಣೆ ನಂದಿನಿ, ನಮ್ಮ ಕರ್ನಾಟಕದ ಬೆಣ್ಣೆ, ಇದೊಂದೇ ಚೆನ್ನಾಗಿರೋದು. ಇದು ಫ್ರೈ ಆಗಿರೋ ವೀಳ್ಯದೆಲೆ ಮತ್ತು ಕರಿಬೇವು ಜೊತೆ ಕೆಳಗಡೆ ಸ್ವಲ್ಪ ತುಪ್ಪ ಇದೆ. ಟೇಸ್ಟಿ. ನಮ್ಮಣ್ಣ ನಮ್ಮ ಅತ್ತಿಗೆ ಗೋಲ್ಗಪ್ಪ ತಿನ್ನೋಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಮನೆ ಹತ್ರನೇ. 5 ತಿಂಗಳಾಗೋಯ್ತು ಇವ್ರ ಹತ್ರ ಗೋಲ್ಗಪ್ಪ. ಆ್ಯಂಡ್ ನಮ್ಮ ಇಡೀ ಏರಿಯಾದಲ್ಲಿ, ಇಷ್ಟು ಏರಿಯಾದಲ್ಲಿ ಇದೊಂದೇ ಬೆಸ್ಟ್ ಗೋಲ್ಗಪ್ಪ ನನಗನ್ಸಿರೋ ಪ್ರಕಾರ. ಅಲ್ಲಿಂದ ಇಲ್ಲಿ 100 ಮೀಟರ್ಸಲ್ಲಿ ಐಗಿರಿ ಟಿಫನ್ಸ್ ಅಂತ ಒಂದಿದೆ, ಅಲ್ಲಿ ಕಾಫಿ ಕುಟ್ಕೊಂಡು ಹೋಗ್ತೀವಿ. ನಮ್ಮಣ್ಣ ನೋಡಿ ಹೆಂಗೆ ಕೂತಿದ್ದಾನೆ. ಓಹೋ, ಏನು ಮಹಾರಾಜ ಥರ ಕೂತಿದ್ದಾನೆ. ಈ ಲಕ್ಕಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಳ್ಕೊಂಡೇ ಹೋಗುತ್ತೆ ಇದು ನನ್ನನ್ನು. ಕೆಳಗಡೆ ಹೋಗ್ಬಿಟ್ಟು ಲಕ್ಕಿಗೆ ಸಾಸೇಜ್ ಹಾಕೋಣ. ಅಲ್ಲಿ ಹೇಳು. ಅವನು ಹೌದು, ನೀನು ಎಲ್ಲರಿಗೂ ನಮಸ್ಕಾರ ಹೇಳ್ದ? ಹೌದು, ಎಲ್ಲರಿಗೂ ನಮಸ್ಕಾರ ಅನ್ನು. ಎಲ್ಲರಿಗೂ ನಮಸ್ಕಾರ. ಸೈ ಜೋಡಿಟ್ ಸೆಪ್ಪು. ಎಲ್ಲರಿಗೂ ನಮಸ್ಕಾರ. ಇದು ಯಾರಿಗಿದು? ಲಕ್ಕಿ 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 ಲಕ್ಕಿ. ಎಲ್ಲರೂ ನಿನ್ನ ಮಿಸ್ ಮಾಡ್ಕೊಂಡ್ರಂತೆ. ಹೇಳು ಐ ಮಿಸ್ ಯು ಟು ಅನ್ನು. ಐ ಮಿಸ್ ಯು ಟು. ಅತ್ತ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅನ್ನು. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನೋಡಿ, ಇದು ಸಾಸೇಜ್ ಪ್ಯಾಕೆಟ್ ಓಪನ್ ಮಾಡಿದ್ರೆ ಈ ಥರ ಇದೆ. ಹೋಗೋಣ. ನೀನು ತಿನ್ಬೇಡ ನಾಯಿಗೆ. ಕನ್ನಡದಲ್ಲಿ ಹೇಳು.
ಗುಡ್ ಬಾಯ್. ನೋಡ್ದಾ ಕನ್ನಡ ಬರುತ್ತೆ ಆದ್ರೂ ಬರಲ್ಲ ಅಂತೆ ನೀನು. ಓಯ್ ಡ್ಯಾಡಿ ಬಾ ಕೆಳಗಡೆ ಬಾ. ಕೆಳಗೆ ಬಾ. ಲಕ್ಕಿ ಚಿಕನ್ ಸಾಸೇಜ್. ಅಯ್ಯ ನೋಡೋಣ ಅದು ಹೆಂಗೆ ತಿನ್ನುತ್ತೋ. ಅದು ಫಸ್ಟ್ ಟೈಮ್ ಚಿಕನ್ ಸಾಸೇಜ್ ತಿಂತಿದೆ. ಇಷ್ಟ ಆಯ್ತೇನೋ ನೋಡಿ, ನುಂಗ್ಕೊಂಡ್ಬಿಡ್ತು. ಕವಲಾ ಅಯ್ ಕೈ ಹಾಕ್ಬಿಡ್ತೀರಿ, ಪ್ಲಾಸ್ಟಿಕ್ ತೆಗಿಬೇಕು. ಈ ಕಡೆ ಬಾ, ಈ ಕಡೆ ಬಾ. ನಾನು ಇಟ್ಲ ಪಾರಿಸ್ತಾ. ಪಾರೆ ಕುಡ್ದು ಅದು ಪಾಪ್ ಮಾಡಿದ ನೋಟ್ಕಿಯಲ್ಲ ಈ ಪಕ್ರ. ನನ್ನ ಕೈ ಹಿಡ್ಕೊ, ಮುಂದಕ್ಕೆ ಬಾ. ತೂ ಬಂದಿ ಪಪ್ಪಿ. ಬಾಯ್ ಆಗ್ಬಿಡ್ತು. ಪ್ಲಾಸ್ಟಿಕ್ ತಿಂತಾ ಇದೆ. ಇದರಲ್ಲಿ ಇನ್ನೂ ಸ್ವಲ್ಪ ಇದೆ, ಅದು ನೋಡಿ ಹೆಂಗ್ ನೋಡ್ತಾ ಇದೆ. ಇದಕ್ಕೆ ನಾನು ಇವನ್ನ ಕಟ್ಟಾಕೋದು, ಮಕ್ಕಳ ಮೇಲೆಲ್ಲ ಎಗರು ಬಿಡುತ್ತೆ. ನೋಡಿ ನಮ್ಮ ಅಳಿಯ ಏನೋ ಅಡಿಗೆ ಮಾಡ್ತಿದ್ದಾನೆ. ಏನೋ ಮಾಡ್ತಿದ್ಯಾ ಅಡಿಗೆ? ನಾನು ಏನ್ ಅಡಿಗೆ ಮಾಡ್ತಿದ್ಯಾ? ರಸಂ ಸಾಂಬಾರ್ಗೆ ರಸಂ ಸಾಂಬಾರ್ ಮಾಡ್ತಾ ಇದೀಯಾ? ಇರೋ ಅದರ ರೆಸಿಪಿ ಅದನ್ನ ಕನ್ನಡದಲ್ಲಿ ಹೇಳು. ಫೋನ್ಗೆ ಇಲ್ಲಿ ಹೋಗು. ಓ ಇಲ್ಲೇನೋ ತೋರಿಸ್ಬೇಕಂತೆ. ಇದನ್ನ ಕುಟ್ತಿದ್ದಾನೆ. ಏನ್ ಮಾಡ್ತಿದ್ಯಾ? ಕುಟ್ತಾ ಇದ್ದೀನಿ ಅನ್ನೋ. ಕುಟ್ತಾ ಇದ್ದೀನಿ. ಏನ್ ಕುಟ್ತಾ ಇದೀಯಾ? ಜಿಂಜರ್ ಏನು ಗಾರ್ಲಿಕ್ ಜಿಂಜರ್ ಮತ್ತೆ ಗಾರ್ಲಿಕ್ ಕುಟ್ತಾ ಇದೀಯಾ? ಏನಕ್ಕೆ? ಸಬ್ಜಿ ಬಿರಿಯಾನಿ. ಸಬ್ಜಿ ಬಿರಿಯಾನಿಗ? ಪಲ್ಯ ಮಾಡೋಕ್ಕಾ? ಸಬ್ಜಿ ಅಂದ್ರೆ ಪಲ್ಯ, ಪಲ್ಯ, ಸೊಪ್ಪು ಪಲ್ಯ ಅನ್ನು. ಸೊಪ್ಪು ಪಲ್ಯ. ಯಾರು ಅಡಿಗೆ ಮಾಡ್ತಾ ಇರೋದು? ಹಂಗ್ ತೋರಿಸ್ಬಿಟ್ರೆ ಅಲ್ಲಿ ಯಾರಿದ್ದಾರೆ ನೀನು ಹೇಳ್ಬೇಕು. ನಮ್ಮಮ್ಮ. ನಿಮ್ಮಮ್ಮ ಹೆಸರೇನು? ಪ್ರೀತಿ. ನಿಮ್ಮ ಅಪ್ಪ ಹೆಸರು? ಭುವನ್ ಸಾಗರ್. ನಿಮ್ಮ ಅತ್ತೆ ಹೆಸರೇನು? ನಿಮ್ಮ ಅತ್ತೆ ಹೆಸರೇನು? ಮತ್ತೆ ಅಂತೇನು? ಅತ್ತೆ. ನಿಮ್ಮ ಅತ್ತೆ ಹೆಸರು ಏನು? ಸ್ಫೂರ್ತಿ. ಗುಡ್ ಬಾಯ್. ನಿಮ್ಮ ಅತ್ತೆ ಚೈನೀಸ್ ಹೆಸರೇನು? ಕೌನ. ಓ ಗುಡ್ ಬಾಯ್, ಗುಡ್ ಬಾಯ್. ನಿಮ್ಮ ತಾತ ಹೆಸರೇನು? ಕೃಷ್ಣ ರೆಡ್ಡಿ. ನಿಮ್ಮ ಅಜ್ಜಿ ಹೆಸರೇನು? ಸುವರ್ಣ. ನಿಮ್ಮ ಇನ್ನೊಂದು ತಾತ ಹೆಸರೇನು? ಎಮ್. ನಿಮ್ಮ ಅಮ್ಮ ಅವ್ರ ಅಪ್ಪ ಹೆಸರೇನು? ಭುವನ್ ಸಾಗರ್. ಪ್ರೀತಿ. ನಿಮ್ಮ ಅಮ್ಮ ಅವ್ರದ್ದು ಅಪ್ಪ ಹಜೂರ್ ಪಪ್ಪ ಹೆಸರೇನು? ಅಡೂರ್ ಪಪ್ಪ. ನಿಮ್ಮ ಹಜೂರ್ ಅಮ್ಮ ಹೆಸರೇನು? ನೀನು ಯಾವಾಗಲೂ ಹೇಳ್ತೀಯಲ್ಲ ಗಂಗಮ್ಮ ಅಂತ ಹೇಳೋ. ಗಂಗಿ ಅಜುನ್. ಏಯ್ ಗಂಗಿ ಅಲ್ವೋ? ಗಂಗಿ ಅಂತ್ಯಾ? ನಿಮ್ಮ ಅಜ್ಜಿನ ಗಂಗಿ ಅಂತ್ಯಾ? ಸೇ ನೋಡಿ ನನ್ನ ಸೊಸ್ತಿ ಮುನ್ನು ಮುನ್ನು ನಮ್ಮನ್ನು ಇಡೀ ನನ್ನ ಜುಟ್ಟು ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಹಿಡ್ಕೊಂಡ್ಲು. ಮತ್ತೆ ಹೆಂಗ್ ನೋಡ್ದ ನೋಡಿ. ಊರು ಯಾವುದು? ಬ್ಯಾಂಗ್ಳೂರ್. ನಿಮ್ಮಮ್ಮ ಊರು ಯಾವುದು? ಅಸ್ಸಾಂ. ನನ್ನ ಊರು ಯಾವುದು? ಚೈನಾ. ಯಾವ್ದು ನನ್ನ ಊರು? ಚೈನಾ. ಚೈನಾ ನನ್ನ ಊರು. ನಾನೇನು ಹೇಳ್ದೆ? ನಮ್ಮ ಅಪ್ಪ ಊರು ಯಾವುದು? ಬ್ಯಾಂಕ್. ಬ್ಯಾಂಕಾ? ಪೆಟ್ರೋಲ್. ಪೆಟ್ರೋಲ್. ನಮ್ಮ ಅಪ್ಪ ಊರು ಪೆಟ್ರೋಲ್ ಬ್ಯಾಂಕಾ? ಅದಕ್ಕೆ ನನ್ನ ಊರು ಯಾವುದು? ಪೆಟ್ರೋಲ್. ನನ್ನ ಊರು ಪೆಟ್ರೋಲಾ? ಪ್ರಾಪರಾಗಿ ಹೇಳು. ನಿಮ್ಮ ತಾತ ಊರು ಅಂದರೆ ನಮ್ಮ ಅಪ್ಪ ಊರು ಯಾವುದು? ಆನೇಕಲ್. ಆನೇಕಲ್ಲ ನಮ್ಮ ಅಪ್ಪ ಊರು. ಮತ್ತು ನನ್ನ ಊರು ಯಾವುದು? ಆನೇಕಲ್. ಗುಡ್ ಬಾಯ್, ಗುಡ್ ಬಾಯ್. ಶಬಾಷ್. మరి నువ్వేంటి డైలీ చైనాలో ఉంటావు? నేను చైనాలో చదువుతా ఉన్నాను. దానికే నేను చైనా అని చెప్పేది. నా ఊరు చైనా కాదు. నా ఊరు ఆనేకల్లో. ఊరంటే ఎంతనా? ఇల్లు ఉండేది బెంగళూరులో. మా డాడ ఉండే ఇల్లు ఆనేకల్. దానికే ఆనేకల్. ఓకే. చెప్ప. అంతే. చెప్ప. ఏం చెప్పాలా? నీ బొమ్మ. ನಮ್ಮಮ್ಮ ಊರಾ? ನಮ್ಮಮ್ಮ ಊರು ಸರ್ಜಾಪುರ. 23 ಫ್ರೈಡೆ
ಇವತ್ತು ಸರಸ್ವತಿ ಪೂಜೆ. ನಮ್ಮಪ್ಪ ಮಗುಗೆ ಬುಕ್ ಮತ್ತೆ ಪೆನ್ಸಿಲ್ ಕೊಡ್ತಿದ್ದಾರೆ. ಏ అయ్యలా మీ అన్నయ్య కలిగిన బాగా నువ్వు వస్తావా వస్తావమ్మా ಅವ್ನು ನೋಡಿ ಪೂಜೆ ಮಾಡ್ತಿದ್ದಾನೆ ಇವಾಗ ದೇವ್ರಿಗೆಲ್ಲ ಹೂವು ಇಟ್ಬಿಟ್ಟು. ಚುಟ್ಸೋಕೆ ಇದು ಓಲೆ ಆಚಾರ್ಯ ಅವ್ರ ಹತ್ರ ಬಂದಿದ್ದೀವಿ. ಸದ್ಯಕ್ಕೆ ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಮಾರ್ಕ್ ಮಾಡಿದ್ದಕ್ಕೆ ಅಳ್ತಿದ್ದಾಳೆ ಇವಳು. ಇಲ್ಲಿ ಮತ್ತೆ ಆ ಕಡೆ ಒಂದೇ ಸರಿ ಅಲ್ಲ. ಅಲ್ಲಿರ್ಲಿ ಅಲ್ಲಿರ್ಲಿ. ಹಾಂ ಡೇಂಜರ್ ಅಮ್ಮ ಬಿಟ್ಲಿಕ್ಕೆ ಡೇಂಜರ್ ಡನ್ ಡನ್ ಡನ್. నీకు షౌలు కుట్టిస్రా, షౌలు కుట్టిస్రా. పాపము నువ్వు, పాపము నువ్వు. నీకు కుట్టిస్తామా? రా ರಾರಾ ರಾಣಿ ಕುಟ್ಬಿಸ್ತಾಂ ಪದ. 5 ತಿಂಗಳಾದ್ಮೇಲೆ ಮಸಾಲೆ ದೋಸೆ ತಿಂತಾ ಇದ್ದೀನಿ. ಇದ್ಯಾವುದೋ ನಮಸ್ತೆ ಕೆಫೆ ಅಂತ HSR ಲೇಔಟಲ್ಲಿ. ಏನೋ ತ್ರಿವೇಣಿ ಅಂತೆ. ನಮ್ಮ ಅಣ್ಣ ತೊಗೊಂಡಿದ್ದಾನೆ. ಏಮೇನು ಮೆಸೆಂಟರ್ ತಿಂಟ್ಲಾ? ಗುಲ್ಕನ್ನು ಬಾಳೆಹಣ್ಣು ಬೆಣ್ಣೆ ಐಸ್ ಕ್ರೀಮ್. ಗುಲ್ಕಂಡ್ ಬಾಳೆಹಣ್ಣು ಬೆಣ್ಣೆ ಐಸ್ ಕ್ರೀಮ್ ಅಂತೆ. ಚೆನ್ನಾಗಿದೆ ಇದು. ವಿಲ್ಸನ್ ಗಾರ್ಡನ್ನು ಫುಡ್ ಸ್ಟ್ರೀಟ್ ಆಗಿ ತಗೊಂಡೆ. ಅನ್ನೇ ದೊಡ್ಡ ಸಿಗ್ತೀನಿ. ಫಸ್ಟ್ ವಿಲ್ಸನ್ ಗಾರ್ಡನಲ್ಲಿ ಸಿಗ್ತಿತ್ತಂತೆ, ಇವಾಗ ಎಲ್ಲ ಕಡೆ ಸಿಗುತ್ತಂತೆ. ಐಗರಿ ಟಿಫನ್ ಅನ್ನೋದಕ್ಕೆ ಬಂದಿದ್ದೀವಿ. ಇಲ್ಲಿ ಫಿಲ್ಟರ್ ಕಾಫಿಲಿ ಹಾರ್ಟ್ ಶೇಪ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ಅಲ್ಲ. ಮುಂಚೆ ಇಲ್ಲಿ ಉಡುಪಿ ಅಂತ ಇತ್ತು, ಮತ್ತು ಹಾಟ್ಸ್ಪಾಟ್ ಅಂತ ಇತ್ತು. ಅಲ್ಲಿ ಬೆಸ್ಟ್ ಕಾಫಿ ಅಂತ ಅನಿಸ್ತು. ಬಟ್ ಇವಾಗ ಇದು ಬೆಸ್ಟ್ ಕಾಫಿ ಅಂತ ಅನಿಸಿದೆ ಈ ಕೂಡ್ಲು ಗೇಟ್ಗೆ. ಅಮ್ಮ ಮಸಾಲೆ ಪುರಿ ತಿಂತಾ ಇದ್ದಾರೆ. ಬಾಗುಂದಮ್ಮ, ಅದೇನು ನಾಚಿಕೆ ಪಡ್ತೀಯಾ? ಚೆನ್ನಾಗಿದೆಯಾ? January 24th ಸ್ಯಾಟರ್ಡೇ. ಇಷ್ಟು ರೆಡಿ ಯಾಕಾಗಿದ್ದೀನಿ ಅಂದರೆ ನಮ್ಮ ಕಸಿನ್ ಅಕ್ಕ ಮನೆ ಗೃಹಪ್ರವೇಶ ಇದೆ, ಅದಕ್ಕೆ ಇಷ್ಟು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಇರೋದು ನಾಳೆ, ಬಟ್ ಇವತ್ತು ಕೂಡ ಸ್ವಲ್ಪ ರಿಚುವಲ್ಸ್ ಇರುತ್ತಲ್ಲ, ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ ರೆಡಿ ಆಗಿಬಿಟ್ಟು ಮಗಳಿಗೆ ವೆಯ್ಟ್ ಮಾಡ್ತಾರೆ. ಇವಾಗ ಮಗಳು ರೆಡಿ ಆಗಿಬಿಟ್ಟು ಅಮ್ಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮನ ಆವಾಗಲಿಂದ ಹಿಂಗೆ ಒದಲಿಸಿ ಶೇಕ್ ಮಾಡಿ ಬೇಗ ರೆಡಿ ಆಗು ಅಂತ ಹೇಳ್ತಾನೆ ಇದ್ದೀನಿ. ನಮ್ಮಮ್ಮ ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. ನನಗೆ ಅದಕ್ಕೆ ಕೋಪ ಫ್ರಸ್ಟ್ರೇಷನ್ ಎಲ್ಲ ಆಗ್ತಿದೆ. ಅಲ್ಲಿಂದ ಆವಾಜ್ ಆಗ್ತಿದ್ದಾರೆ, ಏನು ಹೇಳ್ತಿದ್ಯಾ ಅಂತ. ಈ ಥರ ನಿಮ್ಮ ಮನೆಯಲ್ಲೂ ನಿಮಗಿಂತ ಜಾಸ್ತಿ ಲೇಟು ನಿಮ್ಮಮ್ಮ ರೆಡಿ ಆಗೋಂಗಿದೆ ನನಗೂ ಕೂಡ ತಿಳಿಸಿ. ಬಿಕಾಸ್ ನನಗಂತೂ ತುಂಬಾ ಕೋಪ ಬರುತ್ತೆ. ನನಗೊಬ್ಬಳಿಗೆ ಅಲ್ಲ, ನಮ್ಮ ಅಪ್ಪಗೂ ಅಷ್ಟೇ, ನಮ್ಮ ಅಣ್ಣಗೂ ಅಷ್ಟೇ. ಯಾವಾಗಲೂ ಫ್ರಸ್ಟ್ರೇಷನ್. ತುಂಬಾ ಲೇಟಾಗಿ ನಾನು ರೆಡಿ ಆಗ್ತಾರೆ ನಮ್ಮಮ್ಮ. ಅಮ್ಮ ಬೇರಿನಮ್ಮ ಒಳ್ಳೆ ಫೋಟೋಸ್ ತೊಗೊಂಡು ನಾನು ಅಂದ್ಕೊಂಡ್ರೆ ಲೈಟ್ ಕೂಡ ಹೋಗ್ಬಿಟ್ಟಿದೆ. ಇವಾಗ ಫೋಟೋಸ್ ತೊಗೊಳಕ್ಕೂ ಆಗಲ್ಲ. ಅಮ್ಮ ಬಿರಿನ್ಮ ಕ್ಯಾಬಲ್ಲಿ ಹೊರಡ್ತಾ ಇದ್ದೀವಿ ನಾನು ನಮ್ಮಮ್ಮ. ಇಲ್ಲಿಂದ 2 hours 4 minutes ತೋರಿಸ್ತಾ ಇದೆ. ಅದು ಟ್ರಾಫಿಕ್ ಎಲ್ಲ ಸೇರಿಸ್ಬಿಟ್ಟು. ನಮ್ಮಮ್ಮ ಇಲ್ಲೇ ಕೂತಿದ್ದಾರೆ. ಇವಾಗ 1 hour ಆಗಿದೆ ಬಿಟ್ಟು 48 minutes ಅಂತ ತೋರಿಸ್ತಾ ಇದೆ. ಆದರೂ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ದೂರದಲ್ಲಿ ನೋಡಿದ್ರೂ ಕೂಡ ಟ್ರಾಫಿಕ್ಕೆ. ನನ್ನ ದೊಡ್ಡ ಮಗಳು ಸೃಷ್ಟಿ, ನನ್ನ ಚಿಕ್ಕ ಮಗಳು ವಿಸ್ಮಯ ಆ್ಯಂಡ್ ಇವ್ರದ್ದೇ ಗೃಹ ಪ್ರವೇಶಕ್ಕೆ ನಾನು ಬಂದಿರೋದು. ಎಲ್ಲರಿಗೂ ನಮಸ್ಕಾರ ಸೆಪ್ಪು. ನಮಸ್ತೆ. ಏರಿಯಾ ಗ್ಯಾಂಗ್, ನಮ್ಮ ಮಮ್ಮಿ ಫ್ರೆಂಡ್ಸ್. ಆಯ್ಸಪ್ಪ ಅಂದರು. ನಮ್ಮ ಇನ್ನೊಂದಕ್ಕ ಅಲ್ಲಿಂದನೇ ನೋಡ್ತಿದ್ದಾರೆ. ಜೋಡಿ ಸೂಪರ್. ನಮ್ಮ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಮಗಳು. ನೋಡಿ ಅಕ್ಕ ತಂಗಿ ಥರ ಕಾಣಿಸ್ತಿದ್ರಲ್ವಾ? ಥ್ಯಾಂಕ್ ಯು. ಏನು చెప్పకొస్త్రీ? ಸಿಬ್ಲಿಂಗ್ಸ್. ಅಕ್ಕ ತಂಗಿ ಥರ ಕಾಣಿಸ್ತೀವ ನಾವು? ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸ್ವಲ್ಪ ಜಾಸ್ತಿ ಕಮೆಂಟ್ ಮಾಡಿ. ಇಲ್ಲಿ ಆಡ್ತಾ ಇದ್ದಾರೆ. ಇವಳು ನಮ್ಮ ಅಣ್ಣನ ಮಗಳು. ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ. ನಾನು ಆವಾಗಲೇ ತೋರ್ಸೋಕ್ಕಾಗಿಲ್ಲ, ಬಟ್ ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ.
ಇವಾಗ ಇಲ್ಲಿ ವಾಸ್ತು ಹೋಮ ನಡೀತಿದೆ. ಇವ್ರು ನಮ್ಮ ದೊಡ್ಡಪ್ಪ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅಂತ. ನಮಸ್ಕಾರ ಎಲ್ರಿಗೂ. ನಮ್ಮ ಅಪ್ಪ ಅವರು ದೊಡ್ಡಣ್ಣ. ಎಲ್ರಿಗೂ ನಮಸ್ಕಾರ. ಇವ್ರ ಹೆಸರು ಸ್ಫೂರ್ತಿ, ಇವ್ರ ಚೈನೀಸ್ ಹೆಸರು ಕೋನ. ವಾಟ್ಸ್ ಯೋರ್ ನೇಮ್? ವಾಟ್ಸ್ ಯೋರ್ ನೇಮ್? ಜನ್ಯಾ. ವಾಟ್ಸ್ ಯೋರ್ ನೇಮ್? ಶ್ರೇಯಸ್. ಇವಳು ನಮ್ಮ ಅಣ್ಣನ ಮಗಳು. ಇವಳು ಕಸಿನ್ ಅಕ್ಕ ಮಗ. ಕಸಿನ್ ಇವಳು ಗೊತ್ತಲ್ಲ ನನ್ನ ಚಿಕ್ಕ ಮಗಳು. ಅವಳು ಇದ್ದಾಳಲ್ಲ, ಅವಳು ನಮ್ಮ ಅಣ್ಣನ ಮಗಳೇ. ಊಟ ಮಾಡ್ತಾ ಇದ್ವಿ. ನನ್ನ ಹಳ್ಳಿಯೂ ಬಂದಿದ್ದಾನೆ. ಹಾಯ್ ಸರ್ ಪಂದ್ರಕ್ಕೆ. ಏನಪ್ಪ ಇದು ಸಂಡೆ ಬೇರೆ ಥರ ಬಾಟ್ಲು ತೋರಿಸ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಸೀರೆ ಹಾಕಿದ್ರು, ಬಟ್ ಇವಾಗ ಸುಸ್ತಾಗ್ತಿದೆ ಅಂತ ಈ ಥರ ಅವಸ್ಥೆ. ನಮ್ಮ ಸಿಂಧು ಅಕ್ಕ. ಎಲ್ರಿಗೂ ನಮಸ್ಕಾರ ಸರ್. ಮತ್ತೆ ಇವ್ರು ನಮ್ಮ ಸತ್ಯ ಅಕ್ಕ. ಇವರಿಬ್ರು ನಿಮಗೆ ಗೊತ್ತು. ಮತ್ತೆ ನಮ್ಮ ಅಣ್ಣ ನೋಡಿ, ಆಯ್ನಾ ನಾಟಕ ಮೈನಾ ಚಿಕ್ಕ ವಯಸ್ಸಿಂದ ಹಿಂಗೆ ಟಾಮ್ ಅಂಡ್ ಜೆರಿ. ಅಣ್ಣಯ್ಯ ನಾಟಕದ ಪ್ರೇಯರ್ ಆಗೋಯ್ತಾ? ಇವ್ರ ಮನೆ ದೇವರು ವೆಂಕಟರಮಣ ಸ್ವಾಮಿ, ಅದಕ್ಕೆ ಇಲ್ಲಿ ಕಲ್ಲಿನಲ್ಲಿ ವೆಂಕಟರಮಣ ಸ್ವಾಮಿ ದೇವರನ್ನ ಕೆತ್ತಿಸಿದ್ದಾರೆ. ನನ್ನ ಅಳಿಯ ನೋಡಿ ಎಂಜಾಯ್ ಮಾಡ್ತಿದ್ದಾನೆ ಅವನಾಗ ಅವನೇ. ಅತ್ತ దగ్గర ಉಂಟವಾ? January 31st ಸ್ಯಾಟರ್ಡೆ. ಇಷ್ಟು ದಿನ ಯಾಕೆ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ಅಂದರೆ ನನಗೆ ಹುಷಾರ್ ತಪ್ಪಿತ್ತು. ಆ್ಯಂಡ್ ಅದೇ ರೀಸನ್ನಿಂದನೇ ನಾನು ಹೋದ ವಾರದ ಕತೆ ಕವನ ಜೊತೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ನಿಮ್ಮ ಹತ್ರ ನಾನು ಹೇಳಿದ್ದೆ ನಾನು ನೆಕ್ಸ್ಟ್ ವೀಕ್ ಒಂದೇ ಸರಿ 2 ವೀಕ್ದು ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಈ ವೀಕ್ ನಾನು ಏನು ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಾನು ರಿಕವರ್ ಆಗ್ತಾ ಇದ್ದೆ. ದಯವಿಟ್ಟು ಕ್ಷಮಿಸಿ. ಹುಷಾರ್ ತಪ್ಪಿದ್ರೆ ನಿಮಗೂ ಗೊತ್ತು ಹೇಗಿರುತ್ತೆ ಫೀಲಿಂಗ್ ಅಂತ. ಏನ್ ಮಾಡೋಕ್ಕೂ ಮನ್ಸು ಬರಲ್ಲ. ಅದಕ್ಕೆ ಹುಷಾರ್ ಏನಕ್ಕೆ ತಪ್ಪಿತ್ತು ಮತ್ತೆ ಈ ವಾರ ಏನೇನ್ ಮಾಡಿದೆ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಶೌಟ್ ಔಟ್ ಕೊಡ್ತೀನಿ. ಈ ವಿಡಿಯೋದು ಫಸ್ಟ್ shout out goes to Rutu04, second Hema Kruti Rajashekar, third Mohini Honnappa 466, fourth TG Gaming Official 07, fifth Tejaswini C 2608, sixth shout out goes to Babu Shankar 5189. ಮತ್ತೆ ನಾನು ಸ್ಪೆಷಲ್ ಶೌಟ್ ಔಟ್ ನ ಕೊಡೋಕೆ ಇಷ್ಟಪಡ್ತೀನಿ. ಅದು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ನಾನು, ಬಿಕಾಸ್ ನಾನೊಂದು ಪೋಸ್ಟ್ ಹಾಕಿದ್ದೆ ನನಗೆ ಹುಷಾರಿಲ್ಲ, ಆ ರೀಸನ್ ಇಂದ ನಾನು ಅಪ್ಲೋಡ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿದ್ದೆ. ಅದರಲ್ಲಿ ನನಗೆ 10 ಕಮೆಂಟ್ಸ್ ಹಾಕಿದ್ದಾರೆ, ಪರವಾಗಿಲ್ಲ ಗೆಟ್ ವೆಲ್ ಸೂನ್ ಅಂತ. ಅವ್ರಿಗೆ ನಾನು ಶೌಟ್ ಔಟ್ ಕೊಡೋಕೆ ಇಷ್ಟಪಡ್ತೀನಿ. ಡಾಕ್ಟರ್ ಶ್ರೀನಿವಾಸ್ ಆರ್, ಸುಧಾ ಕಲಾಹರ್ 095, ನಯನಾ ವಿ 7362, ಸಾನ್ವಿ ಪ್ರಶಾಂತ್ ಅಫಿಷಿಯಲ್, ಪದ್ಮಾವತಿ ಎಂ 1990, ಹೇಮಾ HR ಹೇಮಾ, ಮಂಗಳಮ್ಮ BW4U, ರೇಷ್ಮಾ ಆಚಾರ್ 2023 ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ದಿವ್ಯಾ F1S. ಕಮೆಂಟ್ ಮಾಡಿ ನಾನು ಹೇಗಿದ್ದೀನಿ ಅಂತ ವಿಚಾರಿಸಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಸಪೋರ್ಟ್ ನನಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ನಿಮ್ಮನ್ನ ಕೇಳ್ಕೊಂತೀನಿ. ಇವಾಗ ನಾನು ಹುಷಾರ್ ಏನಕ್ಕೆ ತಪ್ಪಿದೆ ಅಂತ ಹೇಳ್ತೀನಿ. ನಾನು ಏನ್ ತಿಂದಿದ್ನೋ ಏನೋ ಗೊತ್ತಿಲ್ಲ, ಲೈಕ್ ಬಂದ್ಮೇಲೆ ಎಲ್ಲೋ ನನಗೆ ಪ್ರಾಬಬ್ಲಿ ಫುಡ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಅಂದ್ರೆ ಪ್ರಾಬಬ್ಲಿ ಫಂಕ್ಷನ್ ಅಲ್ಲಿ ನಾನು ಅದು ಬೇಬಿಕಾರ್ನ್ ಮಂಚೂರಿ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ, ಅದು ಟ್ರಿಗರ್ ಮಾಡಿರ್ಬೋದು. ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ನನಗೆ ಇಮಿಡಿಯೇಟ್ ಎಫೆಕ್ಟ್ ಆಯ್ತದು. ವಾಮಿಟಿಂಗ್, ಲೂಸ್ ಮೋಷನ್, ಹೊಟ್ಟೆ ನೋವು ಎಲ್ಲ. ಯಾರಿಗೂ ಆಗಿಲ್ಲ ಅಲ್ಲಿ. ನಾನು ತಿಂದಿದ್ದನ್ನೇ ನನ್ನ ಕಸಿನ್ಸ್ ಕೂಡ ತಿಂದ್ರು, ಅವ್ರಿಗೇನೂ ಆಗಿಲ್ಲ, ಬಟ್ ನನಗಾಗಿದೆ. ಸೊ ಅಲ್ಲಿಂದ ಆಗಿರ್ಬೋದು, ಇಲ್ಲಾಂದ್ರೆ ನಾನು ಇಂಡಿಯಾಗೆ ಬಂದ್ಮೇಲಿಂದ ಏನೇನೋ ತಿಂತಾ ಇದ್ದೀನಲ್ಲ, ಅದು ಇದು ಅದರಿಂದ ಆಗಿರ್ಬೋದು. ಸೊ ಹೇಳೋಕ್ಕಾಗಲ್ಲ, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಮನೆಗೆ ಬಂದ್ಮೇಲೂ ಕೂಡ ನಾನು ಏನೋ ವಾಸಿಯಾಗಿದೆ ಅಂದ್ಕೊಂಡು ಮುದ್ದೆ, ಅನ್ನ, ಸಾರು, ಅದು ಸೊಪ್ಪು ಸಾರು ಎಲ್ಲ ತಿಂದ್ಬಿಟ್ಟೆ. ನೋಡಿದ್ರೆ ಅದು ಕೂಡ ಫುಲ್ ವಾಮಿಟ್, ಫುಲ್ ಲೂಸ್ ಮೋಷನ್ಸ್ ಎಲ್ಲ ಆಗ್ಬಿಟ್ಟಿತ್ತು. ನನಗೆ ಹೊಟ್ಟೆ ನೋವು, ಇಡೀ ರಾತ್ರಿ ಮಲಗಿಲ್ಲ ನಾನು. ಇದೇನಪ್ಪ ಹಿಂಗಾಗೋಯ್ತು ಅಂತ ಅನಿಸ್ತಿತ್ತು. ಅಷ್ಟು ವರ್ಸ್ಟ್ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಡೇ ನಾನು ಗಂಜಿ ಮತ್ತೆ ಮೊಸರನ್ನದಲ್ಲೇ ಕಾಳ ಕಳ್ದೆ. 2 days ಆದ್ಮೇಲೆ ನನಗೆ ಕಂಪ್ಲೀಟ್ ರಿಕವರ್ ಆಯ್ತು. ಅದಾದ್ಮೇಲೆ ಮತ್ತೆ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಂಡೆ, ಅದು ಬೇರೆ ವಿಷಯ. ಬಟ್ ಇವಾಗ ಸದ್ಯಕ್ಕೆ ಐ ಆಮ್ ಕಂಪ್ಲೀಟ್ಲಿ ಫೈನ್. ನೀವು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಾರ ಏನೇನು ಮಾಡಿದೆ ಅಂದರೆ, ಗೃಹ ಪ್ರವೇಶದಿಂದ ಬಂದಾದ್ಮೇಲೆ ಏನು ಮಾಡಿಲ್ಲ.
ಏನೇನು ಮಾಡಿಲ್ಲ, ಅನ್ಪ್ಯಾಕ್ ಮಾಡಿಲ್ಲ, ಏನು ಮಾಡ್ಕೊಂಡಿಲ್ಲ. ಫುಲ್ ಲೇಸಿ ವೀಕ್ ಆಗೋಯ್ತು, ಮೇನ್ಲಿ ಬಿಕಾಸ್ ಆಫ್ ಆ ವಾಮಿಟಿಂಗ್ ಮತ್ತು ಲೂಸ್ ಮೋಷನಿಂದ. ಬಟ್ ನೆಕ್ಸ್ಟ್ ವೀಕ್ ಹೋಪ್ಫುಲಿ ಪ್ರೊಡಕ್ಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನನಗೆ ಈ ಸ್ಕೂಲ್ ಮಕ್ಕಳಿಗೆ ವೆಕೇಷನ್ ಹೋಮ್ವರ್ಕ್ ಕೊಟ್ಟಂಗೆ ನನಗೂ ಕೂಡ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಸೊ ನಾನು ರಿಸರ್ಚ್ ಪ್ಲ್ಯಾನ್ ಮಾಡಬೇಕು. ಲೈಕ್ ಐ ಹ್ಯಾವ್ ಟು ಕಮ್ ಅಪ್ ದ ರಿಸರ್ಚ್ ಪ್ಲ್ಯಾನ್ ಆ್ಯಂಡ್ ಐ ಹ್ಯಾವ್ ಟು make a review article of the research papers which my supervisor have given. ಅದೊಂದು ಉಳ್ಕೊಂಡಿದೆ. ಪ್ರಾಬಬ್ಲಿ ನಾನು ಕೂತ್ಕೊಂಡು ನೆಕ್ಸ್ಟ್ ವೀಕ್ ಮಾಡ್ತೀನಿ. ನಾಳೆ ನನಗೆ ಶಾಪಿಂಗ್ ಮಾಡೋ ಸ್ವಲ್ಪ ಕೆಲಸ ಇದೆ ಬಿಕಾಸ್ ನನಗೆ ಬರ್ಡೇ ಬರ್ತಾ ಇದೆ ಹತ್ರ. ಸೊ ಐ ಆಮ್ ಎಕ್ಸೈಟೆಡ್. ನಾನು ಈ ನೇಲ್ಸು ನನ್ನ ಬರ್ಡೇವರೆಗೂ ಇರುತ್ತೆ ಅಂದ್ಕೊಂಡೆ, ಬಟ್ ನೀವೇ ನೋಡಿ ನೇಲ್ಸ್ ಹೆಂಗಾಗಿದೆ ಅಂತ. ಕ್ಲೋಸಪ್ ತೋರಿಸ್ತೀನಿ ರೀ, ನೋಡಿ ನನ್ನ ನೇಲ್ಸು ಆಲ್ರೆಡಿ ಎಷ್ಟು ಬೆಳೆದಿದೆ ಅಂತ. ಇನ್ನೊಂದು ಹೇಳ್ಬೇಕು ನಿಮ್ಮ ಹತ್ರ, ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು ನಿಮ್ಮ ಹತ್ರ. ಅದು ಏನಂದರೆ, ಈ ಹಾಳಾದ ವೈರಸ್ಗಳು ಬಂದು ಅದು ಏನಕ್ಕೆ ನಾನು ವೆಕೇಷನ್ ಟೈಮಲ್ಲಿ ಬಂದಾಗೆ ಈ ಥರ ಆಗುತ್ತಂತ ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಮನೆಗೆ ವೆಕೇಷನ್ ಬಂದಾಗ 2.5 ವರ್ಷ ಮನೆಯಲ್ಲೇ ಇದ್ಬಿಟ್ಟೆ. ನಂಗೆ ಇವಾಗ ಭಯ ಆಗ್ತಿದೆ, ಇವಾಗ ಎಲ್ಲ ಥರ ಆಗ್ಬಿಡುತ್ತೆ ಅಂತ. ನೀವು ಕೇಳಿರ್ಬೋದು ಅನ್ಕೊತೀನಿ. ಇತ್ತೀಚಿನ ನ್ಯೂಸಲ್ಲಿ ನಿಪಾ ವೈರಸ್ ಬಗ್ಗೆ ನನಗೆ ನಮ್ಮ ಇನ್ಸ್ಟ್ರಕ್ಟರು ಇಮ್ಮಿಡಿಯೇಟ್ ಆಗಿ ಮೆಸೇಜಸ್ ಮಾಡಿಬಿಟ್ಟು, ನೀನು ಎಲ್ಲಿದ್ಯಾ, ಹೆಂಗೆ ಹೋದೆ, ವೆಸ್ಟ್ ಬೆಂಗಾಲ್ ರೂಟಿಂದ ಏನಾದರೂ ಹೋದಾ, ಇವಾಗ ಸದ್ಯಕ್ಕೆ ಎಲ್ಲಿದ್ಯಾ, ಆ ರೂಟ್ಗೆ ಹೋಗೋಕ್ಕೆ ನಿನಗೆ ಪ್ಲ್ಯಾನ್ಸ್ ಇದೆಯಾ, ಅದೆಲ್ಲ ಕೇಳಿದ್ರು. ನೀನು ಇಷ್ಟು ಮ್ಯಾಟ್ರ್ ಸೀರಿಯಸ್ ಆಗಿದೆಯಾ ಅಂತ ನಾನು ನೋಡಿದ್ರೆ, ನನ್ನ ಫ್ರೆಂಡು ಲೈಕ್ ಒಂದು ವೀಡಿಯೋಸ್ ಕಳಿಸ್ತಿದ್ದಾರೆ, ಚೈನಾದಲ್ಲಿ ಸರ್ಕ್ಯುಲೇಟ್ ಆಗ್ತಿರೋ ವೀಡಿಯೋಸು. ನಮ್ಮ ಇಂಡಿಯಾದಲ್ಲಿ ನಿಪಾ ವೈರಸ್ ಕೇಸಸ್ಸು ಹೆಚ್ಚಾಗ್ತಿದೆ ಅಂತೆ, ಜನರು ಸಾಯ್ತಾ ಇದ್ದಾರೆ ಅಂತೆ, ಆ ಥರ ಎಲ್ಲ ಹರಡಿಸ್ತಾ ಇದ್ದಾರೆ ನ್ಯೂಸ್ನ. ನನಗೆ ಅಯ್ಯೋ ಏನಿದು ಮತ್ತೆ ಆಗ್ತಿದೆಯಲ್ಲ ಅಂತ ಭಯ ಆಗೋಯ್ತು. ಹೋಪ್ಫುಲಿ ನಾನು ಹೋಗೋವರೆಗೂ ಏನು ಆಗ್ತಾ ಇದ್ರೆ ಸಾಕು, ಬಿಕಾಸ್ ನನಗೆ ಆ ಒಂದು ಟ್ರಾಮಾದಲ್ಲೇ ನಾನು ಇದ್ದು ನನಗೆ ತಲೆ ಚಿಟ್ಟಿರ್ತಾ ಇದೆ. ನನಗೆ ಮತ್ತೆ ಅದೇ ಟ್ರಾಮಾ, ಮತ್ತೆ ನನ್ನ ಲೈಫು, ನನ್ನ ಕಾಲೇಜ್ ಲೈಕ್ ಯೂನಿವರ್ಸಿಟಿ ಲೈಫ್ ವೇಸ್ಟ್ ಆಗೋದು ಅಥವಾ ಡಿಗ್ರಿ ಲೈಫ್ ವೇಸ್ಟ್ ಆಗೋದು ನಂಗೆ ಇಷ್ಟ ಇಲ್ಲ. ಅದು ಯಾವಾಗಲೂ ನಾನು ಈ ಥರ ವೆಕೇಶನ್ ಬಂದಂಗೆ ಹಿಂಗಾಗುತ್ತೋ. ಇದನ್ನು ಹೇಳ್ತಾ ಈ ವಾರದ ಕತೆ ಕವನ ಜೊತೆ ಇಲ್ಲಿಗೆ ಮುಗಿಸೋ ಸಮಯ ಬಂತು. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ, ಇದೇ ಥರ ಕಂಟೆಂಟ್ ಇನ್ನೂ ನೋಡ್ತಾ ಇರಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು, ಏನೇ ಕ್ರಿಟಿಕ್ಸ್ ಇದ್ರು, ಮತ್ತೆ ನಾನು ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೇಕಂತ ಅನಿಸಿದ್ರು ಕೂಡ ಅದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಬಿಕಾಸ್ ನಿಮ್ಮ ಇನ್ಪುಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮಗೆ ಶೌಟ್ ಔಟ್ ಬೇಕು ಅಂದರೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೌಟ್ ಔಟ್ ಕೊಡ್ತೀನಿ. ಆ್ಯಸ್ ಯೂಶುವಲ್ ನನ್ನ ಈ ವಿಡಿಯೋಗೆ ಫಸ್ಟ್ ಕಮೆಂಟ್ ಮಾಡೋರಿಗೆ ನಾನು ಫಸ್ಟ್ ಶೌಟ್ ಔಟ್ನ ಕೊಡ್ತೀನಿ. ಇದನ್ನು ಹೇಳ್ತಾ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸೈಜಿಯಾನ್.